ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಸೇಮ್ ಲೆವರೇಜಸ್ ಪ್ರಾಬ್ಲಮ್ ವಿಡಿಯೋ ಎರಡನೇದು ನೋಡೋಣ ಬನ್ನಿ. ಫಸ್ಟು ಕ್ವಶನ್ ಏನು ಕೊಟ್ಟಿದ್ದಾರೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಆಲ್ 3 ಟೈಪ್ಸ್ ಆಫ್ ಲೆವರೇಜಸ್ ಅಂತ. ಇಲ್ಲಿ ಸೇಲ್ಸ್ RS 15 ಲಕ್ಷ ರೂಪಾಯಿ, ವೇರಿಯಬಲ್ ಕಾಸ್ಟ್ ಈಸ್ 30%. ಸೊ ಇಲ್ಲಿ ಅವರು ಟೋಟಲ್ ನಂಬರ್ಸ್ ಕೊಟ್ಟಿಲ್ಲ, ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ 30%. ಅದಾದಮೇಲೆ ಫಿಕ್ಸ್ಡ್ ಕಾಸ್ಟ್ RS 3 lakh rupees, 40% ಡಿಬೆಂಚರ್ ಕ್ಯಾಪಿಟಲ್ ಆಫ್ RS 10 lakh ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕಂದ್ರೆ 10 lakh ಇಂಟು 14% ಮಾಡಬೇಕಾಗಿದೆ ಇಲ್ಲಿ. ಅದಾದಮೇಲೆ ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, ಟ್ಯಾಕ್ಸ್ ರೇಟ್ ಈಸ್ 40% ಅಂತ ಕೊಟ್ಟಿದ್ದಾರೆ. ಸೊ ಮೊದಲೇ ನಾನು ಹೇಳಿದ್ದೀನಿ, ಈ ಲೆವರೇಜಸ್ ಪ್ರಾಬ್ಲಮ್ ಅಂತ ಬಂದಾಗ ನೀವು ಫಸ್ಟು ಇದನ್ನು ಫಾರ್ಮೆಟ್ನ ನೋಡ್ಕೋಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಮೇಲೆ ಅಮೌಂಟ್ ಅಂತ ಬರ್ಕೊಂಡು ಪರ್ಟಿಕ್ಯುಲರ್ ಕೆಳಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಆಮೇಲೆ ಒಂದು ಗೆರೆ ಎಳೀರಿ. ಅದಾದಮೇಲೆ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್, ಅದಾದಮೇಲೆ EBIT ಮೈನಸ್ ಇಂಟ್ರೆಸ್ಟ್ ಅಂತ, ಅದಾದಮೇಲೆ EBT ಅಂತ. EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ. ಫಸ್ಟು ನೀವು ಫಾರ್ಮೆಟ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಬ್ಯಾಟ್ ಮಾಡ್ಕೊಳ್ಳಿ. ಸೇಲ್ಸ್ ಆದಮೇಲೆ ಏನು ಬರುತ್ತೆ, ವೇರಿಯಬಲ್ ಆದಮೇಲೆ ಏನು ಬರುತ್ತೆ, ಕಾಂಟ್ರಿಬ್ಯೂಷನ್ ಆದಮೇಲೆ ಏನು ಬರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಈ ಕಾಲಮ್ ಮುಗಿತಾ ಇದ್ದಂಗೆ 3 ಟೈಪ್ಸ್ ಆಫ್ ಲೆವರೇಜಸ್ ಅಂತ ನಾನು ಹೇಳಿದ್ನಲ್ಲ, ಅದರಲ್ಲಿ ಆಪ್ರೇಟಿಂಗ್ ಲೆವರೇಜಸ್, ಫೈನಾನ್ಷಿಯಲ್ ಲೆವರೇಜಸ್ ಮತ್ತು ಕಂಬೈನ್ಡ್ ಲೆವರೇಜಸ್. ಇದನ್ನು 3 ಟೈಪ್ಸ್ ಅಂದರೆ 3 ಟೈಪ್ ಇದೆ. ಇದರಲ್ಲಿ ಒಂದೊಂದು ಟೈಪ್ಗೂ ಒಂದು ಫಾರ್ಮುಲಾ ಇದೆ. ಆಪ್ರೇಟಿಂಗ್ ಲೆವರೇಜಸ್ ಬಂದಾಗ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಅದೇನು ನೀವು ಫಾರ್ಮೆಟ್ ಬರ್ಕೊಂಡಿದ್ದೀರಲ್ಲ ಅದೂ ಇದರಲ್ಲೇ ಇರುತ್ತೆ. ಫೈನಾನ್ಷಿಯಲ್ ಲೆವರೇಜಲ್ಲಿ ಏನು ಕೇಳ್ತಾರೆ ಅಂದರೆ EBIT ಡಿವೈಡೆಡ್ ಬೈ EBT ಅಂತ. ಕಂಬೈನ್ಡ್ ಲೆವರೇಜಲ್ಲಿ ಏನು ಮಾಡ್ತಾರೆ, OL ಇಂಟು FL. ಸೊ ಇಲ್ಲೆಲ್ಲ ಡಿವೈಡೆಡ್ ಬೈ ಕೇಳಿದ್ರೆ ಮೇಲೆ ಎರಡೂ ಸೂತ್ರದಲ್ಲೂ, ಕೆಳಗಡೆ ಇಲ್ಲಿ OL ಇಂಟು FL ಅಂದರೆ ಇಂಟು ಕೇಳ್ತಾರೆ. ಓಕೆನಾ? ನೀವು ಏನಿಲ್ಲ, ಜಸ್ಟ್ ಲೆಕ್ಕ ಏನಾದರೆ ಈ ರೀತಿ ಲೆವರೇಜಸ್ ಪ್ರಾಬ್ಲಮ್ ಅಂತ ಏನಾದರೂ ಕೊಟ್ಟರೆ ನೀವೇನು ಮಾಡ್ತೀರಾ ಅಂತಂದರೆ, ನೀವು ಫಸ್ಟು ಕಾಲಮ್ನ ಹಾಕ್ಕೊಳ್ಳಿ. ಕಾಲಮ್ನ ಹಾಕ್ಕೊಂಡಾದ್ಮೇಲೆ ಈಗ 3 ಟೈಪ್ಸ್ ಏನು ಸೂತ್ರ ಇದೆಯಲ್ಲ ಅದನ್ನು ಬರೀರಿ. ಅದನ್ನು ಬರ್ದಾದ್ಮೇಲೆ ಏನು ಕ್ವಶನಲ್ಲಿ ಕೊಟ್ಟಿರ್ತಾರಲ್ವ ಆ ಕ್ವಶನ್ಸು, ಅದನ್ನು ಈ ಒಂದು ಟೇಬಲಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ಓಕೆ, ಬನ್ನಿ ಫಸ್ಟ್ ನೋಡೋಣ. ಸೇಲ್ಸ್ ಅಂದಾಗ ಕ್ವಶನಲ್ಲಿ ಎಲ್ಲಿದೆ ನೋಡಿ, ಸೇಲ್ಸ್ RS 15 lakh ಅಂತ ಇದೆ. ಅದು ಹೇಗಿದೆಯೋ ಹಾಗೆ ಆ್ಯಸ್ ಇಟ್ 15 lakhs ಬರ್ಕೊಳ್ಳಿ. ಅದಾದಮೇಲೆ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಇಲ್ಲಿ ವೇರಿಯಬಲ್ ಕಾಸ್ಟ್ ಕೇಳಿದ್ದಾರೆ. ವೇರಿಯಬಲ್ ಕಾಸ್ಟ್ ಎಲ್ಲಿದೆ ಅಂದರೆ ನೋಡಿ, ವೇರಿಯಬಲ್ ಕಾಸ್ಟ್ ಇಸ್ 30% ಅಂತ ಕೊಟ್ಟವ್ರೆ. 30% ಅಂತ ಈ ಥರ ಪರ್ಸೆಂಟೇಜಲ್ಲಿ ಕೊಟ್ಟರೆ ನೀವು ವೇರಿಯಬಲ್ ಕಾಸ್ಟ್ ಜಾಗದಲ್ಲಿ 30% ಅಂತ ಬರೆಯೋ ಆಗಿಲ್ಲ. ಹಂಗೇ ಏನು ಮಾಡಬೇಕು ಅಂದಾಗ, ಏನು ಸೇಲ್ಸ್ 15 ಲಕ್ಷ ಇದೆಯಲ್ಲ ಅದರಲ್ಲಿ ಇಂಟು 30% ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಟರ್ ತೊಗೊಂಡು 15 lakh ಇಂಟು 30, ಅದಾದಮೇಲೆ = ಒತ್ತಬಾರ್ದು, ಪರ್ಸೆಂಟೇಜ್ ಅಂತ ಒಂದು ಸಿಂಬಲ್ ಇರುತ್ತೆ. ಅದನ್ನು ನೀವು ಒತ್ತಿದಾಗ 4,50,000 ಬಂದಿದೆ. ಸೊ ಅದನ್ನು ಹಾಗೆ ಬರ್ಕೋಬೇಕಾಗುತ್ತೆ, 4,50,000. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದಾಗ, ಇಲ್ಲಿ ಪ್ರತಿಯೊಂದಕ್ಕೂ ನಾನು ಮೈನಸ್ ಹಾಕಿದ್ದೀನಿ. ಸೊ ಏನಕ್ಕೆ ಮೈನಸ್ ಹಾಕಿದ್ದೀನಿ ಅಂದರೆ, ಮೇಲೆ ಇರೋ ಒಂದು ಇದರಿಂದ ಇದನ್ನು ಕಳಿಬೇಕಾಗುತ್ತೆ. ಈ ಆನ್ಸರ್ನ ಅಪ್ಲೈ ಮಾಡಿದಾದ್ಮೇಲೆ ನೋಡಿ, ಈಗ 15 lakh ಹೆಂಗಿದೆಯೋ ಹಂಗೆ ಬರೆದಿದ್ದೀನಿ. ವೇರಿಯಬಲ್ ಕಾಸ್ಟ್ 30% ಕೇಳಿದ್ದಾರೆ. ಸೊ ಆ ಕಾರಣ ನಾನು ಏನು ಮಾಡಿದ್ದೀನಿ ಅಂದರೆ 15 lakh ಇಂಟು 30% ಮಾಡಿದಾಗ 4,50,000 ಬಂದಿದೆ. ಅದಾದಮೇಲೆ ಈಗ ಏನು ಮಾಡಬೇಕಂದ್ರೆ, ಈ ಸೇಲ್ಸಿಂದ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಬೇಕು. ಸೊ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 15 lakh ಕೊಟ್ಟಿದ್ದಾರೆ. ಅದರಲ್ಲಿ 4,15,000 ಮೈನಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಎಷ್ಟು ಬಂದಿದೆ, 10,50,000 ಬಂದಿದೆ. ಓಕೆ, ಅದು ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡಿದಾಗ 3 lakh ಇದೆ. ಆ 3 lakhನ ಹಾಗೆ ಬರ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಕಾಂಟ್ರಿಬ್ಯೂಷನಿಂದ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ನು 10,50,000 ಇದೆ. ಅದರಿಂದ ಮೈನಸ್ 3 lakh ಮಾಡಿದಾಗ ನಮಗೆ 7,50,000 ಬರುತ್ತೆ. ಇದನ್ನು EBIT ಅಂತ ಕರೀತಾರೆ. EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ. ಈಗ ಇಂಟ್ರೆಸ್ಟು ಇಲ್ಲಿ ನೋಡಿ, ಇಂಟ್ರೆಸ್ಟ್ ಎಲ್ಲಾದರೂ ಕೊಟ್ಟಿದ್ದಾರಾ ಅಂತ, ಎಸ್, ಡಿಬೆಂಚರ್ ಅಂದರೆ ಇಂಟ್ರೆಸ್ಟ್ ಅಂತ. ಓಕೆನಾ? ಇಲ್ಲಿ ನಿಮಗೆ 40% ಡಿಬೆಂಚರ್ ಕ್ಯಾಪಿಟಲ್ ಆಫ್ RS 10 lakh ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕಂದ್ರೆ, ಇಲ್ಲೇನು ಕೊಟ್ಟಿದ್ದಾರಲ್ಲ 14 ಡಿಬೆಂಚರ್ ಕ್ಯಾಪಿಟಲ್ ಆಫ್ RS 10 lakh ಅಂತ. ಸೊ ಇಲ್ಲಿ 10 lakh ಇಂಟು 14% ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಅಂದರೆ 1,40,000 ಬರುತ್ತೆ. ಸೊ ಈಗ 1,40,000 ಬಂದಾಗ ನೀವು EBITಯಿಂದ ಇಂಟ್ರೆಸ್ಟ್ನ ಮೈನಸ್ ಮಾಡಬೇಕು. ಸೊ ಇಲ್ಲಿ 7,50,000ಇಂದ 1,40,000ನ ಮೈನಸ್ ಮಾಡಿದಾಗ ನಮಗೆ EBT ಬರುತ್ತೆ 6,10,000. ಸೊ ಇಲ್ಲಿಗೆ ಈ ಲೆಕ್ಕ ಮುಗೀತು. ಅದಾದಮೇಲೆ ಈ ಸ್ಟೆಪ್ ಇದೆ. ಏನು ನಿಮಗೆ ಫಾರ್ಮುಲಾ ಬರೆಯೋಕೆ ಹೇಳಿದ್ನಲ್ಲ, ಈ ಫಾರ್ಮೆಟ್ ಬರೆದಾದ್ಮೇಲೆ ಈ ಫಾರ್ಮುಲಾ. ಸೊ ಈಗ
ಒಂದೊಂದೇ ಈ ಫಾರ್ಮೆಟಲ್ಲಿ ಇರೋದನ್ನೇ ಇಲ್ಲಿ ಅಪ್ಲೈ ಮಾಡಬೇಕು. ಫಸ್ಟ್ ಏನು ಕೊಟ್ಟವ್ರೆ, ಆಪ್ರೇಟಿಂಗ್ ಲೆವರೇಜಲ್ಲಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂತ ಕೊಟ್ಟವ್ರೆ. ಕಾಂಟ್ರಿಬ್ಯೂಷನ್ ಎಷ್ಟು ಕೊಟ್ಟವ್ರೆ, 10,50,000 ಕೊಟ್ಟವ್ರೆ. ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ. ಅದಾದಮೇಲೆ EBIT ಎಷ್ಟು ಕೊಟ್ಟವ್ರೆ, EBIT 7,50,000. ನೀವು ನೋಡ್ತಿರ್ಬೋದು 7,50,000 ಹಾಗೆ ಬರೆದಿದ್ದೀನಿ. ಈಗ 10,50,000 ಡಿವೈಡೆಡ್ ಬೈ 7,50,000 ಅಂತ ಮಾಡಿದಾಗ 1.4 ಬರುತ್ತೆ. ಓಕೆನಾ, ಇದನ್ನು ನಾವು OL ಅಂತ ಕರಿತೀವಿ. ನೆಕ್ಸ್ಟ್ ಮತ್ತೆ ಏನು ಕೊಟ್ಟವ್ರೆ, ಫೈನಾನ್ಷಿಯಲ್ ಲೆವರೇಜ್ ಈಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBT. EBIT ಎಷ್ಟು ಕೊಟ್ಟವ್ರೆ, 7,50,000 ಕೊಟ್ಟವ್ರೆ. ಆ್ಯಸ್ ಇಟ್ ಈಸ್ ಹಂಗೆ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ EBT ಎಷ್ಟು ಕೊಟ್ಟವ್ರೆ, EBT ಕೆಳಗೆ ನೋಡಿ 6,10,000. ಸೊ ಅದನ್ನು ಹಾಗೆ ಅಪ್ಲೈ ಮಾಡಿದ್ದೀನಿ. ಸೊ ಈಗ 7,50,000 ಡಿವೈಡೆಡ್ ಬೈ 6,10,000 ಮಾಡಿದಾಗ 1.22 ಬರುತ್ತೆ ನನಗೆ ಆನ್ಸರು. ನೆಕ್ಸ್ಟ್ ಈಗ ಏನು ಮಾಡಬೇಕಂದ್ರೆ, ಈ ಮೇಲೆ ಇರೋ ಎರಡು ಸೂತ್ರದಲ್ಲಿ ಡಿವೈಡೆಡ್ ಬೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಂಬೈನ್ಡ್ ಲೆವರೇಜಲ್ಲಿ ಇಂಟು ಮಾಡಬೇಕಾಗುತ್ತೆ. ವೆರಿ ಸಿಂಪಲ್. ಏನು ನಮಗೆ ಮೇಲೆ ಬಂದಿರುತ್ತಲ್ಲ ಆನ್ಸರು, ಅವನೇ ಇಂಟು ಮಾಡಬೇಕು. ಸೊ OL ಅಂದರೆ 1.4, ಇಲ್ಲಿ ಏನಿದೆ ಇಲ್ಲ ಮೇಲೆ ಅದನ್ನು ತೊಗೊಂಡಿದ್ದೀನಿ ಆಪ್ರೇಟಿಂಗ್ ಲೆವರೇಜಿನಿಂದ. ಅದಾದಮೇಲೆ FL ಅಂದರೆ ಫೈನಾನ್ಷಿಯಲ್ ಲೆವರೇಜ್ ಇದೆಯಲ್ವಾ, ಸೊ ಆ ಲೆವರೇಜಿಂದ 1.22 ತೊಗೊಂಡಿದ್ದೀನಿ. ಸೊ ಇಲ್ಲಿ 1.4 ಇಂಟು 1.22 ಎಷ್ಟಾಯಿತು, 1.708 ಅಂತ ಇಲ್ಲಿ ಬರೆದಿದ್ದೀನಿ ನಾನು. ಓಕೆನಾ, 1.708 ಏನು ಬರುತ್ತೆ. ಈಗ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ ಈ ಲೆಕ್ಕ. ಸೊ ಇದು ಲೆವರೇಜ್ನ ಎರಡನೇ ಪ್ರಾಬ್ಲಮ್ಮು. ಇನ್ನೂ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.